ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಧ್ಯಕ್ಷ HR ಮಾದೇಶ್ ಅವರ ನೇತೃತ್ವದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಾಜಿ ಸಚಿವ HM ರೇವಣ್ಣ, BV ಜಯರಾಮ್, ಶಿವಲಿಂಗಯ್ಯ, JP ಚಂದ್ರೇಗೌಡ, ಅಬ್ಬೂರು ರಾಜಶೇಖರ್, ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ತೇಜಸ್ವಿನಿ ರಮೇಶ್, ಅಧ್ಯಕ್ಷ HR ಮಾದೇಶ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಶಾಸನ ಅಷ್ಟೇ ಮುಖ್ಯ, ಅದೇ ರೀತಿ ಜುಡಿಷಿಯಲ್ ಆಗಿ ಮುಖ್ಯ ಮತ್ತು ನಾಲ್ಕನೇ ಅಂಗವಾದಂಥ ಮಾಧ್ಯಮ ಅಷ್ಟೇ ಮುಖ್ಯ. ದೊಡ್ಡ ದೊಡ್ಡ ಸಂಸ್ಥೆಗಳು, ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಸ್ವಂತಿಕೆ ಹೋಗ್ತಾ ಇದೆ, ಪತ್ರಿಕಾ ರಂಗ ಬೇರೆಯವ್ರ ಕೈ ಸೇರ್ತಾ ಇದೆ, ಉಳ್ಳವರ ಕೈ ಸೇರ್ತಾ ಇದೆ, ಸತ್ಯ ಭಾಳ ಕಷ್ಟ ಆಗ್ತಾ ಇದೆ. ಇದು ನೇರವಾಗಿ ಹೇಳಲೇಬೇಕಾಗಿ ಅಂತ ಹೇಳಿದ್ರೆ, ಹಿಂದೆ ಇದ್ದಂಥ ಲಂಕೇಶ್ ಪತ್ರಿಕೆ ಮತ್ತು ಕಿಡಿ ಶೇಷಣ್ಣವರು ಇವನ್ನೆಲ್ಲ ನೆನೆಸ್ಕೊಂಡಾಗ ಲಂಕೇಶ್ ಪತ್ರಿಕೆ ಇಡೀ ಭಾರತದಲ್ಲಿ ಜಾಹೀರಾತು ಇಲ್ಲದೆ ಜನಮನ ಗೆದ್ದಂಥ ಪತ್ರಿಕೆ ಯಾವುದಾದ್ರೂ ಇದ್ದರೆ ಅದು ಲಂಕೇಶ್ ಪತ್ರಿಕೆ. ಕಿಡಿ ಶೇಷಣ್ಣವರು ಅದಕ್ಕೂ ಮೊದಲು ಶೇಷಣ್ಣವರು ಬರೀತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ಸರ್ಕಾರ ನಡೆಸ್ತಾ ಇತ್ತು. ಯಾವ ವಿಷಯ ಆಯ್ಕೆ ಬರುತ್ತೆ ಅದರ ಬಗ್ಗೆ ಏನು ಅನ್ನೋದನ್ನು ನೋಡ್ತಾ ಇದ್ರು. ಇವತ್ತು ಹೊಂದಾಣಿಕೆ ಪತ್ರಿಕಾ ಧರ್ಮ ಬಂದ್ಬಿಟ್ಟು ನನ್ನ ಮಾಗಡಿ ಪತ್ರಕರ್ತರ ಬಗ್ಗೆ ಅಲ್ಲ, ನೀವು ತಗೊಂಡೋಗಿ ಕೊಟ್ಟಂಥ ದೊಡ್ಡ ಪತ್ರಿಕೆಯವ್ರಿಗೆ ಹೇಳೋದು, ನೀವು ವರದಿ ತಗೊಂಡೋಗಿ ಕೊಟ್ಟರು ಕೂಡ ವರದಿಯನ್ನು ಯಥಾವತ್ತಕ್ಕೆ ಬಂದಿದೆಯಾ ಅಂತ ಬೆಳಗ್ಗೆ ಒಂದ್ಸರಿ ನೋಡಿ, ಅದು ನನ್ನಂತೂ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸುದೀರ್ಘವಾಗಿ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮಗೆ ಹಿಂದಿನ ಪತ್ರಿಕಾ ಧರ್ಮ, ಹಿಂದಿನ ಪತ್ರಿಕೆಗೂ ಇವತ್ತಿನ ಪತ್ರಿಕೆಗೆ ಬರ್ತಕ್ಕಂಥ ವಿಷಯಗಳು ವ್ಯತ್ಯಾಸವನ್ನು ನೋಡಿದ್ರೆ ಬಹಳ ಒಂದು ಪರಿಸ್ಥಿತಿ ಕೆಟ್ಟಿದೆ. ಈಗ ಅನಿಸಿಕೆಗಳು ಕೂಡ ನಾವು ಹಂಚ್ಕೊಳ್ಳದೆ ಇದ್ದರೆ, ಮಾರ್ಮಿಕವಾಗಿ ಇದ್ದರೆ ಹೊರನೋದು ಹೇಗೆ ಇದನ್ನು ಚಿಂತನೆ ಮಾಡಿದಾಗ ನಾನು ಪತ್ರಕರ್ತರನ್ನ ದೂಷಣೆ ಮಾಡ್ತಾ ಇಲ್ಲ, ಪತ್ರಿಕಾ ಧರ್ಮದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ಹೇಳ್ತಾ ಇದ್ದೇನೆ. ನಾನು ಇದು ಪತ್ರಿಕಾದಲ್ಲಿ 3 ವಿಧ ಇದೆ. ಏನು ನಡೆದಿರೋ ಘಟನೆನ ಪ್ರಚಾರ ಮಾಡ್ತಕ್ಕಂಥದ್ದು ವರದಿ, ಇನ್ನೊಂದು ರಾಜಕೀಯ ವಿಶ್ಲೇಷಣೆ, ಮತ್ತೊಂದು ಚಿಂತನೆಗಳು. ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ತಯಾರು ಮಾಡುವಂಥದ್ದು
ಜನಮನ್ನಣೆಗೆ ಅವಕಾಶ ಇರ್ತಕ್ಕಂಥದ್ದು ಮಾಧ್ಯಮ ಕ್ಷೇತ್ರ. ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿದ್ದೇನೆ. ಜೊತೆಗೆ ಅವರಿಗೆಲ್ಲಕ್ಕಿಂತ ಪ್ರಿಯವಾದದ್ದು ಮಕ್ಕಳಿಗೆ ಕೊಡ್ತಕ್ಕಂಥ ಪುರಸ್ಕಾರ ಮತ್ತು ರೈತ ಸಂಘದವರು ಕೊಡ್ತಕ್ಕಂಥ ಪುರಸ್ಕಾರ ಹಾಗೂ ಇನ್ನಿತರ ಚಟುವಟಿಕೆ ತಾವಿಟ್ಕೊಂಡಿದ್ದಾರಲ್ಲ, ಇದು ಸ್ವಾಗತ ಅಂತಕ್ಕಂಥ ಅಭಿನಂದನೆ ಅಂತ ಹೇಳಿ ನಮ್ಮಲ್ಲಿ 3 ರೀತಿಯ ಪತ್ರಿಕಾ ದಿನಾಚರಣೆಗಳಿದ್ದಾವೆ. ಒಂದು ಕರ್ನಾಟಕ ಪತ್ರಿಕಾ ದಿನಾಚರಣೆ. ಇದನ್ನು 1843 ಜುಲೈ 1ನೇ ತಾರೀಕು ಜರ್ಮನಿಯ ಕ್ರೈಸ್ತ ಧರ್ಮ ಪ್ರಚಾರಕ ಹರ್ಮನ್ ಮೋಗ್ಲಿ ಅವರು ಧರ್ಮ ಪ್ರಚಾರಕ್ಕೋಸ್ಕರ ತಂದಂಥ ಪತ್ರಿಕೆ ಮಂಗಳೂರು ಸಮಾಚಾರ. ಅದರ ನೆನಪಿಗಾಗಿ ನಾವು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈಗ 183 ವರ್ಷಗಳು ಮುಗಿದಿದ್ದಾವೆ ನಮ್ಮ ಪತ್ರಿಕಾ ದಿನಾಚರಣೆ. ಏನು ಬದಲಾವಣೆಯಾಗಿದೆ, ಇದರ ಆತ್ಮಾವಲೋಕನ ಮಾಡಿಕೊಳ್ಳೋದು, ಪತ್ರಕರ್ತರ ಪತ್ರಿಕೋದ್ಯಮದ, ಈಗ ರೇವಣ್ಣವ್ರು ಹೇಳ್ತಾ ಇದ್ದಾರೆ ಪತ್ರಿಕೋದ್ಯಮ ಏನಾಗಿದೆ, ಎಲ್ಲ ರಂಗಗಳಲ್ಲೂ ಕಲುಷಿತವಾಗಿರುವಾಗ ಪತ್ರಿಕೋದ್ಯಮ ಒಂದರಲ್ಲಿ ಶುದ್ಧವಾದ ನೀರನ್ನು ಹುಡುಕೋದು ಕಷ್ಟ ಆಗುತ್ತಲ್ಪ. ಭಾರತದ ಎಲ್ಲ ಪತ್ರಿಕಾ ಸಂಸ್ಥೆಗಳನ್ನು 2-3 ಉದ್ಯಮಪತಿಗಳು ಕೊಂಡ್ಕೊಂಡ್ಬಿಟ್ಟವ್ರೆ. ಅದಾನಿ, ಅಂಬಾನಿ ಇವರೆಲ್ಲರೂ ಪತ್ರಿಕಾ ಸಂಸ್ಥೆಗಳನ್ನೇ ಕೊಂಡ್ಕೊಂಡ್ಬಿಟ್ರು. 18 ಚಾನೆಲ್ಗಳನ್ನು ಒಂದೇ ದಿವಸ ಅಂಬಾನಿ ಗ್ರೂಪ್ನವ್ರು ಕೊಂಡ್ಕೊಂಡ್ರು. ಅದರೊಳಗೆ ನಮ್ಮ ETVನೂ ಕೂಡ ಸೇರಿದೆ. ದೇಶದ 18 ಚಾನೆಲ್ಗಳನ್ನು ಒಂದೇ ದಿವಸ ಕೊಂಡುಕೊಂಡು ಒಂದು ಪತ್ರಿಕಾ ಸಂಸ್ಥೆ ಭಾರತದಲ್ಲಿ ಪತ್ರಿಕೋದ್ಯಮವನ್ನು ನಡೆಸಬಹುದು. ಅದು ಆದೇಶ ಕೊಟ್ಟಂಗೆ ಪತ್ರಕರ್ತರು ಬರೀಬೇಕು. ಎಲ್ಲಿದೆ ಪತ್ರಿಕಾ ಸ್ವಾತಂತ್ರ್ಯ? ನೀವು ಬರೀತೀರಿ, ಅದನ್ನು ಪ್ರಕಟ ಮಾಡೋರು ಯಾರು? ಪತ್ರಿಕೋದ್ಯಮ ಇಲ್ಲಿಗೆ ಬಂದಿರ್ತದೆ. ಹಾಗಾಗಿ ರಾಷ್ಟ್ರದ ಬಹುತೇಕ ಪ್ರಮುಖ ಸುದ್ದಿವಾಹಿನಿಗಳು, ಪತ್ರಿಕಾ ಪ್ರಕಟಣಾ ಸಂಸ್ಥೆಗಳು, ಇವನ್ನ ಆಡಳಿತ ಪಕ್ಷಗಳು ಕೊಂಡುಕೊಂಡಿರೋದ್ರಿಂದ ಅವರಿಗೆ ಅನುಕೂಲವಾಗುವಂತಹ ಅವರು ಮಾಡಿದ ಕಾನೂನುಗಳನ್ನು, ಅವರು ಮಾಡಿದ ಯೋಜನೆಗಳನ್ನು ಹೊಗಳ್ಕೊಂಡು ಕೂತ್ಕೊಳ್ಳುವಂಥ ಕೆಲಸ ಬಿಟ್ಟರೆ ಪತ್ರಿಕೋದ್ಯಮಕ್ಕೆ ಬೇರೆ ಕೆಲಸ ಇಲ್ಲ. ಇವಾಗಲೂ ಪತ್ರಿಕೋದ್ಯಮ ಇರೋದು ಸಣ್ಣ ಪತ್ರಕರ್ತರ ಹತ್ರ, ಜಿಲ್ಲಾ ಪತ್ರಕರ್ತರ ಹತ್ರ. ಯಾಕೆಂದರೆ ಅವ್ರಿಗೆ ಕನಿಷ್ಠ ಸ್ವಾತಂತ್ರ್ಯ ಇದೆ. ಇವರು ಸ್ವಲ್ಪ ಎಚ್ಚರ ವಹಿಸಿದ್ರೆ ನಿಜವಾಗಿ ಏನು ನಡೀತಾ ಇದೆ ಸಮಾಜದಲ್ಲಿ ಅನ್ನೋದನ್ನು ಜನರಿಗೆ ಮುಟ್ಟಿಸ್ಬೋದು. ಯಾಕೆಂದರೆ ಇವರಿಗೆ ಯಾವುದೇ ಅಡಚಣೆಗಳಿಲ್ಲ. ಆದರೆ ಆರ್ಥಿಕ ದುಸ್ಥಿತಿ ಬಿಟ್ಟರೆ ಇವ್ರಿಗೆ ಬೇರೆ ಏನೂ ಅಡಚಣೆಗಳಿಲ್ಲ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಜಿಲ್ಲಾ ಮಟ್ಟದ ಪತ್ರಕರ್ತರು ಕೆಲಸ ಮಾಡಿದ್ರೆ ನಿಜವಾದ ಪತ್ರಿಕೋದ್ಯಮ ಜಾರಿಗೆ ತರ್ಬೋದು. ಪತ್ರಕರ್ತರಿಗೆ ನೀವು ಕೊಡುವಂಥ ನಮಸ್ಕಾರಗಳು, ಗೌರವಗಳು ಬಿಟ್ಟರೆ ಬೇರೆ ಏನೂ ಸವಲತ್ತುಗಳಿಲ್ಲ. ಅವ್ರಿಗೇನು ಸರ್ಕಾರ ಏನು ವಿಶೇಷವಾಗಿ ಸವಲತ್ತುಗಳು ಕೊಡೋದಿಲ್ಲ. ನಡೆಸುವಂಥ ಪತ್ರಕರ್ತರು ಬೇಕು. ಕಳ್ಳನ್ನ ಒಳ್ಳೆಯವರು ಅಂತ ಬರೆಯೋದು ಜಾಸ್ತಿ, ಒಳ್ಳೆಯದ ಕೆಟ್ಟವರು ಅಂತ ಬರೆಯೋದು ಜಾಸ್ತಿ ಪತ್ರಿಕಾ ಮಾಧ್ಯಮ ಆಗಿದೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆಯವರು ಅಂತ ಬರೀರಿ, ಯಾರು ಮಾಡೋದಿಲ್ಲ ಅವ್ರು ಕೆಟ್ಟವರು ಅಂತ ಬರೋದು ಏನಿದೆ ಒಳ್ಳೆ ಬೆಳವಣಿಗೆ ಅದು. ಅದನ್ನ ನೇರವಾಗಿ ಪತ್ರಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾಕೆಂದ್ರೆ ಇದ್ದೇ ಇದ್ದಂಥ ಪತ್ರಿಕೆಗಳು ಆ ರೀತಿ ಇದ್ದವು. ಈಗ ಕೆಲವೆಲ್ಲ ಪತ್ರಿಕೆಗಳು ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಕೆಲವು ಜಾತಿಗೆ ಸೀಮಿತ ಆಗೋಗ್ಬಿಟ್ಟಿದೆ. ಕೆಲವು ಪತ್ರಿಕೆಗಳನ್ನ ನೋಡ್ತೀರಿ
ಕೆಲವು ಜಾತಿ ಮಾತ್ರ ಸ್ಟೇಟ್ಮೆಂಟ್ಗಳು ದೊಡ್ಡದಾಗಿ ಬರ್ತದೆ. ಇವ್ ನಮ್ಮ ಸಣ್ಣ ಜಾತಿಗಳು ಮಾತಾಡಿದ್ರೆ ಅವ್ರ ಪತ್ರಿಕೆ ಸುದ್ದಿನೇ ಬರಲ್ಲ. ಧರ್ಮಕ್ಕೆ ಯಾವುದೋ ಒಂದು ಜಾತಿಗೆ ಸೀಮಿತ ಆಗ್ಬಾರ್ದು. ಹಾಗಾಗಿ ಎಲ್ಲ ವರ್ಗವನ್ನ ಪ್ರೀತಿಸುವಂತ ಆಡಳಿತ ಸರಿ ಇಲ್ಲ ಅಂದ್ರೆ ಕಾಂಗ್ರೆಸ್ ಅವರು ತಪ್ಪಾಡಿರೋದು ಬರೀಬೇಕು. ವಿರೋಧ ಪಕ್ಷ ಸರಿ ಇಲ್ಲ ಅಂದ್ರೆ ಬಿಜೆಪಿ ಅವರು ಸರಿಯಾಗಿ ವಿರೋಧ ಪಕ್ಷದ ನಾಯಕ ಸ್ಥಾನ ಸರಿ ಮಾಡ್ತಾ ಇಲ್ಲ ಅಂತ ಬರಬೇಕು. ಜನತಾದಳ ಸರಿ ಇಲ್ಲ ಅಂದ್ರೆ ಜನತಾದಳ ಸರಿ ಇಲ್ಲ ಅಂತ ಬರೆಯುವಂತ ಪ್ರಕ್ರಿಯೆ ಆಗ್ಬೇಕು. ಹಂಗಂದಾಗ ಮಾತ್ರ ಅವರು ಬದಲಾವಣೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ರಾಜಕಾರಣಿಗಳು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ರಾಜ್ಯ ಸರ್ಕಾರ ಕೂಡ ತಿದ್ದುಪಡಿಯನ್ನ ಮಾಡ್ಕೊತಾರೆ, ಬದಲಾವಣೆಗಳನ್ನ ಮಾಡ್ಕೊತಾರೆ. ನಾವ್ ಯಾವಾಗಲೂ ಕೆಟ್ಟವ್ರನ್ನ ಒಳ್ಳೆಯವರು ಅಂತ ಬರೆದ್ರೆ ಎಲ್ಲಿ ಬದಲಾವಣೆ ಆಗ್ತಾರೆ? ಆಗಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಬರೀತಾರೆ ಅಂತಂದ್ರೆ ಮಹದೇಶ್ವರ ಪತ್ರಿಕೆ ಬರ್ತದೆ ಅಂದ್ರೆ ನಾಳೆ ಎಲ್ಲಿ ಬಂದ್ಬಿಟ್ಟು ಒಂದು ಸುದ್ದಿಯನ್ನು ಎದುರ್ಕೊಳ್ಳುವಂತ ಕಾಲ ಬರಬೇಕು. ಆ ಸಿಂಹ ಸ್ವಪ್ನ ಆಗ್ಬೇಕು. ಆ ರೀತಿ ಬರೆದಾಗ ಮಾತ್ರ ಪತ್ರಿಕಾ ಮಾಧ್ಯಮಕ್ಕೆ ಒಂದೆಲ್ಲ ಬೆಲೆ ಸಿಗ್ತದೆ. ಇನ್ನು ಕೂಡ ನಮ್ಮ ತಾಲೂಕಿನಲ್ಲಿ ಕಾರ್ಯನಿರತ ಪತ್ರಿಕಾ ಕ್ಷೇಮಾಭಿವೃದ್ಧಿ ಸಂಘ ಯಶಸ್ವಿಯಾಗಲಿ. ಮಹದೇಶ್ವರು ಮತ್ತು ಸುಧಿಯವರವರು ಒಳ್ಳೆ ತಂಡ, ದೇವರಾಜರವರು ಎಲ್ಲರೂ ಕೂಡ ವಿಶ್ವನಾಥ್ ಮಾರಣ್ಣ ಅವರ ತಂಡದಲ್ಲಿ ಒಳ್ಳೆಯ ನುರಿತ ಪತ್ರಕರ್ತರು ಇರೋದ್ರಲ್ಲಿ ಉತ್ತಮ ಮಾರ್ಗದರ್ಶಕರು ಕೂಡ ಈ ಪತ್ರಕರ್ತರ ಸಂಘ ಇನ್ನೂ ಯಶಸ್ವಿಯಾಗಿ ಮಾಗಡಿ ತಾಲೂಕಿನಲ್ಲಿ ವಿವಿಧ ಸೇವೆಯನ್ನು ಸಲ್ಲಿಸುವಂತ ಕೆಲಸವನ್ನಾಗಲಿ. ದಿನಾಚರಣೆ ಒಂದು ಖುಷಿಯಾಗದಂತ ಒಂದು ವಿಚಾರ ಆಗಿದೆ. ಯಾಕೆಂತಂದ್ರೆ ಪತ್ರಿಕೆಗಳು ತುಂಬಾ ವರ್ಷ ಕಾಲಘಟ್ಟದಿಂದ ಅಂತ ಅನ್ಕೋಬಹುದು. ಇವತ್ತು ನಾವು ಮೊಬೈಲ್ಗಳಲ್ಲಿ ವಿಷಯಗಳನ್ನ ತಿಳ್ಕೊತೀವಿ, ಆದ್ರೆ ಪತ್ರಿಕೆಗಳು ಒಂದು ಜ್ಞಾನ ಭಂಡಾರ ಆಗಿರುತ್ತೆ. ಪತ್ರಿಕೆಗಳಲ್ಲಿ ಎಲ್ಲ ವರ್ಷಗಳದ್ದು ಎಲ್ಲ ಇತಿಹಾಸದ್ದು ಒಂದು ಸಮಗ್ರವಾದಂಥ ವಿಷಯಗಳನ್ನ ನಾವು ತಿಳ್ಕೋಬಹುದು. ಹಾಗೂ ಒಂದು ನೈಜವಾದಂಥ ಒಂದು ವಿಷಯಗಳನ್ನ ಜನಗಳಿಗೆ ತಲುಪಿಸ್ಬೇಕು, ಅದು ಸಮಗ್ರವಾಗಿರ್ಬೇಕು, ಅದು ತೀರ್ಪನ್ನ ಜನರೇ ಕೊಡಬೇಕು ಅನ್ನೋ ಕಾರಣವಾಗಿ ಪತ್ರಿಕೆಗಳು ಒಂದು ಸಮಗ್ರವಾಗಿ ಒಂದು ವಿಷಯನ ಸಮಲೋಚಿತವಾಗಿ ಕೊಡ್ತಾ ಬಂದಿದೆ. ಬಹಳ ಸಂಯೋಜಿತವಾದಂಥ ಸಂದರ್ಭಕ್ಕೆ ಉಚಿತವಾದಂಥ ಕಾರ್ಯಕ್ರಮ ಮತ್ತು ಎಲ್ಲ ಸಾಮಾಜಿಕ ರಂಗಗಳಲ್ಲಿ ಇರ್ತಕ್ಕಂಥ ಒಗ್ಗೂಡುವಿಕೆ ಅಥವಾ ಏನು ಒಂದು ಸಮುದಾಯದ ಹಿತರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಅದು ಪತ್ರಕರ್ತ ಸಮುದಾಯ ಆಗ್ಬೋದು ಅಥವಾ ರೈತ ಸಮುದಾಯ, ಅದೇ ಸಮುದಾಯ ಅವರ ಹಿತರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಆ ಸಂಘ ಅಥವಾ ಅವರು ತೊಡಗಿರ್ತಕ್ಕಂಥ ವೃತ್ತಿಯಲ್ಲಿ ಯಾವ ಸಾಧನೆಯನ್ನ ಮಾಡಬೇಕಾದ್ರೆ ಅವರ ಒಂದು ಇರ್ತಕ್ಕಂಥ ಸಂಘ ದೃಢವಾಗಿದ್ರೆ ಅವರ ಬೇಕು ಬೇಡಗಳನ್ನು ಅವರ ಹಿತರಕ್ಷಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಮಾಗಡಿ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಏನು ಇವತ್ತು ಇಷ್ಟು ಜನಗಳನ್ನ, ಅದರಲ್ಲೂ ಪುರಾಣ ಪ್ರಸಿದ್ಧವಾದಂಥ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಇಷ್ಟು ಜನಗಳನ್ನ ಕಲೆ ಹಾಕಿ ಸಾರ್ಥಕವಾದಂಥ ಸಾಮಾಜಿಕ ಕೆಲಸವನ್ನ ಮಕ್ಕಳಿಗೆ ಒಂದು ಗಿಡ ನೆಡೋದ್ರಿಂದ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಪರಿಸರದ ಉಳಿವು, ಅದರ ಅಳಿವಿನಿಂದ ನಮ್ಗೆ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಒಂದು ತಿಳುವಳಿಕೆ ಮಕ್ಕಳಿಗೆ ಇದು ಸ್ವಯಂಪ್ರೇರಿತವಾಗಿ ಅಥವಾ ರಕ್ತಗತವಾಗಿ ಬರಬೇಕಾದಂಥ ಸಂದರ್ಭಕ್ಕೆ ತಾವು ಇವತ್ತು ಮಾಡಿರ್ತಕ್ಕಂಥ ತಮ್ಮ ಈ ಒಂದು ಪತ್ರಿಕಾ ದಿನಾಚರಣೆಯ ದಿನ ಅವ್ರಿಗೆ ಉಚಿತವಾಗಿ ಯಾವುದೇ ದಾನಿಗಳಿಂದನಾದ್ರೂ ಪಡೆದಾಗ್ಬೋದು ಅಥವಾ KRSಗೆ ವಿಶ್ವೇಶ್ವರಯ್ಯನವರು ಅಣೆಕಟ್ಟು ಕಟ್ಟೆವಲ್ಲಿ ನೀರು ಹರಿದು ಎಲ್ಲೋ ಹೋಗ್ತಿದ್ದಂಥದ್ದು ಚಾನಲೈಸ್ ಮಾಡೋಂಥದ್ದು ಮುಖ್ಯ. ಎಲ್ಲೋ ಅಡ್ಡಾದಿಡ್ಡಿ ಓಡಾಡೋಂಥದ್ದನ್ನ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ತಲುಪತಕ್ಕಂಥ ಕೆಲಸ ಪತ್ರಕರ್ತರ ಸಂಘದಿಂದ ಆಗ್ತಾ ಇರ್ತಕ್ಕಂಥದ್ದು ಬೇಕಾಗಿತ್ತು. ಪತ್ರಕರ್ತರು ಎಲ್ಲರೂ ವೇದಿಕೆ ಮೇಲೆ ಹೋದಾಗ ಹೊಗಳಿಕೆ ಅಲ್ಲ, ಅದು ಆ ರಂಗ, ನಾಲ್ಕನೇ ರಂಗ, ಸಂವಿಧಾನ ಅಥವಾ ನಾಗರಿಕ ಹಕ್ಕು ಬಾಧ್ಯತೆಗಳು ಸರಿಯಾಗಿ ನಡೀಬೇಕು ಅಂತ ಅಂದ್ರೆ ಸಮಾಜ ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಅಂದಾಗ ಕಟುವಾದಂಥ ವಿಮರ್ಶೆ
ಸರಿಯಾದ ಸಂದರ್ಭದ ಆಗು ಹೋಗುಗಳ ಬಗ್ಗೆ ಪ್ರತಿದಿನ ನಾಗರಿಕರನ್ನ ಎಚ್ಚರಿಸ್ತಾ, ನಾಗರಿಕರಿಗೆ ಇರ್ತಕ್ಕಂಥ ವಾಸ್ತವವನ್ನು ಅನಾವರಣಗೊಳಿಸ್ತಾ ಸಮಾಜಮುಖಿ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಪತ್ರಕರ್ತ ಯಾವುದೇ ಒಂದು ಸರ್ಕಾರವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗಬಲ್ಲ, ತಪ್ಪು ಮಾಡಿದಂಥ ಸರ್ಕಾರವನ್ನ ತೆಗಿಲೂಬಲ್ಲ. ರೇವಜಿತ್ತು, ಬಾಟ್ಲಿಂಗ್ ಹಗರಣ ಇವೆಲ್ಲವೂ ಕೂಡ ಮಾಧ್ಯಮದ ನಿಷ್ಠುರತೆಯಿಂದಾಗಿ ಸರ್ಕಾರಗಳೇ ಬಿದ್ದಂಥ ಉದಾಹರಣೆ ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು. ಅಷ್ಟೇ ಏಕೆ, ಅದಕ್ಕಿಂತ ಹಿಂದೆ ಸ್ವತಂತ್ರ ಪೂರ್ವದಿಂದ ಬ್ರಿಟಿಷ್ನವರ ಗುಲಾಮಗಿರಿಯಲ್ಲಿದ್ದಂಥ ಈ ಭಾರತ ದೇಶಕ್ಕೆ ವಾಸ್ತವವನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವತ್ತು ಪ್ರಿಂಟಿಂಗೇ ಒಂದು ಅಪರಾಧ, ಭಾರತದ ಪರ ಧ್ವನಿ ಎತ್ತತಕ್ಕಂಥ ದೇಶಭಕ್ತ ಅನ್ನಂತವನು ಆ ಈಸ್ಟ್ ಇಂಡಿಯಾ ಕಂಪ್ನಿಗೆ ದೇಶದ್ರೋಹಿ ಅಂತಕ್ಕಂಥ ಪಟ್ಟವನ್ನು ಕಟ್ಕೊಂಡು ಕದ್ದು ಮುಚ್ಚಿ ಎಲ್ಲೋ ಪಾಪ ಪ್ರಿಂಟಿಂಗ್ ಗೊತ್ತಾದಂಥ ವಿಚಾರಗಳನ್ನ ನಮ್ಮಲ್ಲೇ ಸಂಘಟನೆ ಆಗಲಿಕ್ಕೆ, ದೇಶ ಭಕ್ತಿಯನ್ನ, ದೇಶ ಪ್ರೇಮವನ್ನ ಉಂಟು ಮಾಡಲಿಕ್ಕೆ ಅನೇಕ ಹುತಾತ್ಮರು ಈ ಮಾಧ್ಯಮವನ್ನ ಬೆಳೆಸ್ಕೊಂಡು ಬಂದಂಥದ್ದು. ಅನೇಕ ಧೀಮಂತ ಪತ್ರಕರ್ತರ ನಿಷ್ಠುರ ಲೇಖನದಿಂದಾಗಿ ಅನೇಕ ಸರ್ಕಾರಗಳು ಪೇಚೆಗೆ ಸಿಕ್ಕಿರೋದಲ್ಲ, ಉರುಳೋಗಿರ್ತಕ್ಕಂಥದ್ದನ್ನು ಕೂಡ ನೀವು ಎಲ್ಲರೂ ನೋಡಿರ್ತಕ್ಕಂಥದ್ದು. ಹಾಗಾಗಿ ನಾನಾದರೂ ಕೂಡ ಮಾಧ್ಯಮ ಸ್ನೇಹಿತರಿಗೆ ಹೇಳೋದಿಷ್ಟೇ, ನಾನು ತಪ್ಪು ಮಾಡಲಿ, ಬಾಲಕೃಷ್ಣ ತಪ್ಪು ಮಾಡಲಿ, ಯಾರೇ ಆಗಲಿ, ಸರಿಯಾದಂಥದ್ದು ನೀವು ಯಾವ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀರಿ ಆತನ ಕನ್ನಡಿಯಾಗಿದ್ದರೆ ಆತನ ಮುಖ ಆತನ ಕಾಣ್ತಾ ಇರ್ತದೆ. ಆತನ ಆತ್ಮಸಾಕ್ಷಿಗೆ ಆತ ದ್ರೋಹವಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವ್ನು ತಪ್ಪು ಮಾಡಿದ್ರೆ ತಪ್ಪು, ಸರಿ ಮಾಡಿದ್ರೆ ಸರಿ. ಕಠಿಣವಾದ ವಸ್ತುನಿಷ್ಠವಾದ ವಿಚಾರಗಳನ್ನ ತಾವು ಜನಗಳಿಗೆ ತಲುಪಿಸಿದ್ರೆ ಸರಿ ಸಮಾಜವನ್ನ, ಸಮಾಜವನ್ನ ಕಟ್ಟಲಿಕ್ಕೆ ಅದು ತನ್ಮೂಲಕ ಕಾರಣವಾಗ್ತದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.